ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕ್ಲಾಸ್ಗೆ ಹೋಗಿ. ಗೌತಮ್ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಸಂಜೆ ನೀವು ಫ್ರೀ ಆಗಿದ್ದೀರಾ? ಯಾಕೆ? ಇಲ್ಲ, ನೀವು ಫ್ರೀ ಆಗಿದ್ರೆ ಸ್ವಲ್ಪ ಆಚೆ ಹೋಗೋಣ ಅಂತ. ಆಚೆನಾ? ಹಾ. ಅಜ್ಜಿನ ನೋಡಕ್ಕ? ಇಲ್ಲ, ಹಾಗೆ ಸುಮ್ಮನೆ ಆಚೆ ಹೋಗೋಣ, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಪರ್ಸನಲ್? ಓಕೆ, ಬಟ್ ಇಲ್ಲ ಇಲ್ಲ, ಹೋಗೋಣ ಹೋಗೋಣ. ಓಕೆ, ಸಂಜೆ ಸಿಗೋಣ ಹಾಗಾದ್ರೆ. ಆಮೇಲೆ ಹೇಳು. ಹಾಯ್, ಹಲೋ ಅಕ್ಕರೇ, ಹೇಗಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಆಟ ಆಡ್ತಿದ್ದೀನಿ. ಅಲ್ಲ ಮಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಮಾಡಿದೆ ಇನ್ನೇನು ಮಾಡ್ತೀನಿ ಹೇಳು. ಅದು ನೀವು ಅವಾಗ ಏನೋ ಅಂದ್ರಲ್ವಾ, ಅದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ. ಒಂಚೂರು ಕ್ಲಾರಿಟಿ ಕೊಡ್ತೀರಾ? ಏನು? ಯಾವುದ್ರ ಬಗ್ಗೆ? ಅದೇ, ನಿಮ್ಗೆ ಭಾವನವ್ರ ಬಗ್ಗೆ ಏನು ಅನಿಸ್ತಾ ಇದೆ, ನಿಮ್ಮ ಮನ್ಸಲ್ಲಿ ಏನಾಗ್ತಾ ಇದೆ ಅಂತ. ಅಂದ್ರೆ ನಾನು ಆಶ್ರಮದಿಂದ ಬಂದಾಗಿಂದ ಗಮನಿಸ್ತಾನೇ ಇದ್ದೀನಿ, ನಿಮ್ಮ ಅಜ್ಜಿ ನೋಡ್ಕೊಂಡು ಬಂದಾದ್ಮೇಲೆ ನಿಮ್ಮ ಮನ್ಸಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಅಲ್ಲದೆ ನೀವು ಹೇಳಿದ್ರಲ್ವಾ, ನಿಮಗೂ ಮನ್ಸಲ್ಲಿ ಏನೋ ಆಗ್ತಾ ಇದೆ, ನೀವು ಅವ್ರ ಜೊತೆ ಇರ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ. ಅದಕ್ಕೇನೆ ಕೇಳಿದೆ. ಅಂದ್ರೆ ಅಕ್ಕರೆ ಕ್ಲಾರಿಟಿ ಕೊಟ್ರೆ ಈ ಅಡ್ಗೋಡೆ ಮೇಲೆ ದೀಪ ಇಟ್ಟಿರ್ತೀವಲ್ವಾ, ಅವಾಗ ಬೆಳಕು ಆ ಕಡೆ ಬೀಳ್ತಾ ಇದೆಯಾ ಈ ಕಡೆ ಬೀಳ್ತಾ ಇದೆಯಾ ಅಂತ ಗೊತ್ತಾಗತ್ತೆ ಅಂತ. ಕ್ಲಾರಿಟಿ. ನನಗೂ ಒಂದು ರೀತಿಯಲ್ಲಿ ಈ ಥರ ಜೀವನ ಮಾಡೋದು ಸಾಕಾಗೋಗ್ಬಿಟ್ಟಿದೆ. ಎಲ್ಲನೂ ಕಳ್ಕೊತಿದ್ದೀನಿ ಅಂತ ಅನಿಸ್ತದೆ. ತುಂಬ ವಿಚಿತ್ರವಾಗಿ ಬಾಳ್ತಿದ್ದೀನಿ. ಲೈಫೇ ಮೀನಿಂಗ್ಲೆಸ್ ಅಂತ ಅನಿಸ್ತದೆ. ನಾನು ಯಾಕೆ ಎಲ್ಲರ ಥರ ನಾರ್ಮಲ್ ಲೈಫ್ ಲೀಡ್ ಮಾಡಬಾರ್ದು? ಲೈಫಲ್ಲಿ ಸಿಗೋ ಚಿಕ್ಕ ಚಿಕ್ಕ ಖುಷಿಗಳನ್ನು, ಫ್ಯಾಮಿಲಿ ಜೊತೆ ಕಳೆಯೋ ಮೊಮೆಂಟ್ಸ್ಗಳನ್ನು ನಾನು ಯಾಕೆ ಮಿಸ್ ಮಾಡ್ಕೋಬೇಕು? ಭಯಕ್ಕೆ ಕಂಡು ಬಿದ್ದು ನಾನು ನನ್ನ ಆಸೆಗಳನ್ನು, ಕನಸುಗಳನ್ನು ಯಾಕೆ ಬಲಿ ಕೊಡಬೇಕು? ನಾನು ನನ್ನ ಜೀವನನ, ನನ್ನ ಫ್ಯಾಮಿಲಿನ ಶಾಕುಂತಲಾ ಅತ್ತೆ ಕೈಗೆ ಯಾಕೆ ಕೊಡಬೇಕು? ನಾನು ಯಾವತ್ತೂ ಇಷ್ಟು ಹೆದರ್ತವಳಲ್ಲ. ನನಗೆ ಗೊತ್ತಿಲ್ಲದೇನೆ ನಾನು ಹೀಗಾಗ್ಬಿಟ್ಟೆ. ಹಬ್ಬ, ಅಂತೂ ಹೀಗೆಲ್ಲ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ, ಅದೇ ಪುಣ್ಯ, ಒಳ್ಳೆ ಬೆಳವಣಿಗೆ. ಆದರೆ ಇನ್ನು ಮುಂದೆ ನಾನು ಹೀಗಿರಬಾರ್ದು. ನನ್ನ ಕಾರಣದಿಂದ ಅವನಿಗೆ ಸಿಗ್ಬೇಕಾಗಿರೋ ಪ್ರೀತಿ ಸಿಗ್ತಿಲ್ಲ. ಈ ಥರದ್ದೊಂದು ಜೀವನ, ಈ ಬದುಕು ಸಾಕಾಗೋಗ್ಬಿಟ್ಟಿದೆ ನನಗೆ. ನಾನೆಲ್ಲ ಸರಿ ಮಾಡಬೇಕು, ಎಲ್ಲನೂ ನಾರ್ಮಲ್ ತಂದ್ಕೋಬೇಕು. ಆ ನಿಟ್ಟಿನಲ್ಲಿ ನಾನು ಹೆಜ್ಜೆ ಮುಂದಿಡಬೇಕು. ನಾನೇ ಮಾತಾಡಬೇಕು ಅಂತಿದ್ದೀನಿ.
ಅಯ್ಯೋ 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 ನಿಮ್ಮ ಬಾಯಿ 1 kg ಸಕ್ಕರೆ ಹಾಕ್ಬೇಕು. ನಿಮ್ಮ ಮಾತು ಕೇಳಿ ನನ್ನ ಕಿವಿ ಪಾವನ ಆಗೋಯ್ತು. ಅಕ್ರೆ ಇರಿ, ಇವಾಗಲೇ ಬಾಬ್ನವ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಪ್ಲೀಸ್ ಆ ಥರದ್ದೆಲ್ಲ ಏನೂ ಮಾಡಕ್ಕೆ ಹೋಗ್ಬೇಡ ನೀನು. ನಾನು ಅವ್ರ ಹತ್ರ ಹೇಳಿದ್ದೀನಿ. ಹೌದಾ? ನನಗೆ ಗೊತ್ತಿಲ್ದಂಗೆನೆ ತೆರೆ ಮೇಲೆ ಇಷ್ಟೊಂದೆಲ್ಲ ಆಗೋಯ್ತಾ? ಹೌದು, ಬಾಬ್ನವ್ರು ಏನಂದ್ರು? ಖುಷಿ ಪಟ್ಟಿರ್ಬೇಕಲ್ವಾ? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಮಲ್ಲಿ ಹೇಳಿದ್ದೀನಿ ಅಂದರೆ ಸಂಜೆ ಸಿಗಿ ಆಗೆಲ್ಲಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸಂಜೆ ಸಿಗ್ತಾರೆ ಆಗೆಲ್ಲ ಹೇಳ್ತೀನಿ. ಆಹಾ ಹಾ 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 ಹಾ, ಗಾಡಿ ಹೈ ಸ್ಪೀಡಲ್ಲಿ ಹೋಗ್ತಾ ಇದೆ. ಸಖತ್ ಅಪ್ಡೇಟ್ ಆಗಿದ್ದೀರಾ ಅಕ್ಕರೆ ನೀವು. ನಮಗ್ ಗೊತ್ತಿಲ್ದಂಗೆನೆ ನಮ್ ಗಮನಕ್ಕೆ ಬರ್ದೇನೆ ತುಂಬಾನೇ ಡೆವಲಪ್ಮೆಂಟ್ಸ್ ಆಗಿದೆ. ಐ ಆಮ್ ಪ್ರೌಡ್ ಆಫ್ ಯು. ಇರ್ಲಿ ಬಿಡಿ. ಆದ್ರೂ ಅಕ್ಕರೆ ಸಖತ್ ಕಿಲಾಡಿ ನೀವು. ಗೊತ್ತಿಲ್ದಂಗೆನೆ ಬಿಲಾ ಕೊಡ್ಬಿಟ್ಟಿದ್ದೀರಾ. ಸರಿ ಬಿಲಾ ಅಲ್ಲ, ಫೌಂಡೇಶನ್ ಹಾಕಿದ್ದೀರಾ. ಇನ್ ತಾಜ್ ಮಹಲ್ ಕಟ್ಟೋದು ಒಂದೇ ಬಾಕಿ. ಒಟ್ನಲ್ಲಿ ಇಂಡಿಯಾ USA ಮಧ್ಯೆ ಡೀಲ್ ಆಗೋ ತರ ನಿಮ್ಮ ಮತ್ತೆ ಬಾಬ್ನವ್ರ ಮಧ್ಯೆನೂ ಡೀಲ್ ಆಗತ್ತೆ ಅಂತ ಅನ್ನಿ. ಮುರಿದು ಬಿದ್ದಿರೋ ನಿಮ್ ಸಂಬಂಧ ಸರಿ ಹೋಗುತ್ತೆ ಅಂತ ಆಯ್ತು. ಅಲ್ಲಿ ಗೊತ್ತಾಯ್ತು. ಓದ್ಕೋಬೇಕು ಅಲ್ವಾ? ಹಾ, ಓದ್ಕೊಳ್ತೀನಿ. ಆದ್ರೂ ಅಕ್ಕರೆ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಖುಷಿ ವಿಚಾರ ಕೊಟ್ಟಿದ್ದಕ್ಕೆ. ಐ ಲವ್ ಯು. ಲವ್ ಯು ಟು. ಫೋನ್ ಇಡು ನೀನು. ಆದ್ರೂ ಅಕ್ಕರು ಭಾರಿ ಇದ್ದಾರೆ. ಗಳಿಗೆ ಸಿದ್ದ ಒಳ್ಗೆ ಮೆದ್ದ ಅನ್ನೋ ತರ ಎಲ್ಲ ನನ್ಗೆ ಗೊತ್ತಿಲ್ದಂಗೆ ಮಾಡ್ತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ, ಒಳ್ಳೆ ವಿಚಾರ. ಇವತ್ತು ಸಂಜೆ ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ. ಸಂಜೆ ಯಾವಾಗ ಆಗುತ್ತೆ ಅಂತಾನೆ ಕಾಯ್ತಾ ಇದ್ದೀನಿ. ಏನಾ ಕಿಡಿಬರ್, ಎಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಬಾ. ಮನೆ ಇಷ್ಟು ದೊಡ್ಡದಾಗಿದೆ, ಪ್ಯಾಲೇಸ್ ಇದ್ದಂಗಿದೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ.